ಇರೋದೊಂದು ಜೀವನ. ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಲೋ ಗೈಸ್, ಶುಭೋದಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನಯ್ ಸ್ಮಿನಿಯಾ. ಇವತ್ತಿನ ಪಯಣ ಎಲ್ಲಿಗೆ ಅಂತ ನಿಮಗೆ ಗೊತ್ತೇ ಇದೆ. ಕೊಂಡಜ್ಜಿ ಲೇಕ್ ಬಂದ್ಬಿಟ್ಟು ಇಲ್ಲಿಂದ 12 ಕಿಲೋಮೀಟರ್ಸ್ ಇದೆ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ 6 o'clock. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಹೋಗ್ಬೋದು. ಫೈನಲಿ ಕೊಂಡಜ್ಜಿ ವಿಲೇಜಲ್ಲಿ ಇದ್ದೀವಿ. ನೋಡಿ, ನಾವು ಬರ್ತೀವಿ ಅಂತ ರೋಡೆಲ್ಲ ಸ್ವಚ್ಛ ಮಾಡ್ತಾವೆಲ್ಲ. ಯಾಕ್ಲೆ ನಗ್ತೀಯಾ? ಓಕೆ, ಫೈನಲಿ ವಿ ಆರ್ ಇನ್ ಕೊಂಡಜ್ಜಿ ಲೇಕ್. ಸನ್ರೈಸ್ ಆಗ್ತಾ ಇದೆ, ಇನ್ನೊಂದು 5 ಮಿನಿಟ್ಸ್ ಇದೆ. ಬನ್ನಿ ಪೀಕ್ ಹೋಗೋಣ. ಪೀಕ್ ನಾನು ನೋಡಿಲ್ಲ. ನೀನು ಯಾವ ಲ್ಯಾಂಗ್ವೇಜಲ್ಲಿ ಕೇಳದ್ದಿಯಲ್ಲ? ಹುಲಿಗಳಿದ್ದಾವೆ, ನಾ ಕೇಳಬೇಕಾಗಿತ್ತಲೇ. ಹುಲಿಗೂ ನಮಗೆ ಆಗ್ಬತ್ತಿಲ್ಲ ಯಾಕೋ. ಸರ್, ಮೇಲೆ ವ್ಯೂ ಪಾಯಿಂಟಿಗೆ ಹೋಗ್ಬೋದಲ್ಲ? ಹೌದಾ? ಹಾಂ, ಓಕೆ. ಹೌದಾ, ಹೋಗ್ಬೋದಾ? ವಾಕ್ಯಬಲ್ ಡಿಸ್ಟ್ರಿಕ್ಟ್. ಓಕೆ, ಥ್ಯಾಂಕ್ ಯು. ಗೂಗಲ್ ಮ್ಯಾಪ್ಗಿನ ಎಫೆಕ್ಟಿವ್ ಆಗಿ ಅಡ್ರೆಸ್ ಹೇಳೋದು. ಸೊ ಅದಕ್ಕೆ ಪಬ್ಲಿಕ್ನ ಕೇಳಬೇಕು. ಗಂಡ ಅಲ್ಲ ಇದು? ಗಂಡ ಹೆಣ್ಣ ಇದು? ಬಾಬಾ, ನಿನ್ನ ಕೇಳೋದು ನಾನು ಅಂದ್ಕೊಂಡು ಗೆಸ್ ಮೇಲೆ ಹೋಗ್ತಾ ಇದ್ದೀವಿ ಅಷ್ಟೇ. ನೋಡೋಣ, ನಮ್ಮ ಗೆಸ್ಸು ಯಾವತ್ತೂ ಟುಸ್ಸಾಗಿಲ್ಲ ಇಲ್ಲ. ಇವತ್ತು ನಮ್ಮ ಜೊತೆ ಇನ್ನೊಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾನೆ. ಬನ್ನಿ, ಅವನ್ನ ಮೀಟ್ ಮಾಡೋಣ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ನೀನೇನ್ ಮೇಡ? ಶಂಕರ್. ಇದು ಯಾವುದೋ ಮಸೀದಿ ಲಾಸ್ಟ್ ಅಷ್ಟೇನೆ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಸ್ಟೆಪ್ಸ್ ಇದೆಯಂತೆ. ಸ್ಟೆಪ್ಸ್ ಇದೆಯೋ ಇಲ್ಲೋ? ಅಲ್ಲೇನೋ ಬ್ಯಾಕ್ ಸೈಡ್ ಹೋಗೋದು. ಇಲ್ಲಿಂದ ಸ್ಟೆಪ್ಸ್ ಇದೆ. ಬ್ಯಾಕ್ ಸೈಡ್ ಕಾಣ್ತಾ ಇದೆ ವ್ಯೂ ಪಾಯಿಂಟ್. ಓಕೆ, ಟೈಮ್ 6:30 ಆಗಿದೆ. ಇಲ್ಲಿಂದ ಬಂಡೆನೇ ಫುಲ್ಲು. ಕನ್ಫ್ಯೂಷನ್ ಬೆಳಗ್ಗೆನ. ಬಿಕಾಸ್ 2 ಪೀಕ್ಸ್ ಇದೆ ಇಲ್ಲಿ. ಇದೊಂದಿದೆ ಆ್ಯಂಡ್ ಅಲ್ಲೊಂದಿದೆ.
ಗೋಳು. ಫೈನಲಿ ಟಾಪಲ್ಲಿದ್ದೀವಿ. ಏನು ಅಷ್ಟೊಂದೇನು ಸುಸ್ತಾಗಿಲ್ಲ. ಅಯ್ಯಮ್ಮ. ವಿನಯ್ ಮದ್ವೆ ಯಾವಾಗ? ಓಕೆ, ವ್ಯೂ ಪಾಯಿಂಟ್ ಬ್ಯಾಕ್ ಸೈಡ್ ಇದೆ, ಬನ್ನಿ ಹೋಗೋಣ. ಸಂಪಾದಿಸು ಹಣದ ಜೊತೆಗೆ ನೆನಪುಗಳನ್ನು, ಹಾಗೆ ಸುತ್ತಾಡುವ ನೆನಪುಗಳ ಜೊತೆಗೆ ನೆಮ್ಮದಿ ಕೊಡೋ ಜಾಗಗಳ. ಯಾಕಂದ್ರೆ ಇರೋದು ಒಂದೇ ಜನ್ಮ, ಒಂದೇ ಜೀವ. ಸ್ವಲ್ಪ ಕ್ಲೌಡ್ಸ್ ಇದೆ, ಸೊ ಹಂಗಾಗಿ ಸನ್ರೈಸ್ ಆಗೋದು ಸ್ವಲ್ಪ ಲೇಟೇನೆ. ಗಾಳಿ ಸಿಕ್ಕಾಪಟ್ಟೆ ಇದೆ, ಬನ್ನಿ ಲೇಕ್ಗೆ ಹೋಗೋಣ. ಓಕೆ, ಫೈನಲಿ ವ್ಯೂ ಪಾಯಿಂಟ್ ಆಯಿತು. ನಾವಿದ್ದೀವಿ ಇವಾಗ ಎಲ್ಲಿ ಗೊತ್ತಾ? ಸಿ ಈ ಲೇಕ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ 360 ಡಿಗ್ರಿನೂ ವೇ ಇದೆ. ಒಂದೊಂದು ವೇಲು ಒಂದೊಂದು ಸೀನಿಕ್ ಪ್ಲೇಸ್ ಇದೆ. ಬಟ್ ಹಂಗಾಗಿ ಎಲ್ಲೋದ್ರೂ ಇದೇ ಲೇಕ್ನೇ ಶೂಟ್ ಮಾಡಬೇಕು. ಸೊ ಏನಫ್ ಅಂದ್ಕೊತೀನಿ. ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಲೇಕ್ದು, ಬನ್ನಿ ಎಲ್ಲ ಹೋಗೋಣ. ಟೈಮ್ 7:30 ಆಗಿದೆ. 8 ಗಂಟೆ ಕಾಲೇಜ್ ಇದೆಯಂತೆ ಒಂದು. ಹೋಗ್ಬೇಕೇನಾ ಕ್ಲಾಸ್ಗೆ? ಹೋಗ್ಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೈಕಾಗಿದೆ ಅಂತೂ. ಇಲ್ಲೇ ಲೋಕಲ್ ಪೀಪಲ್ಸಿಗೆ ಗೊತ್ತಿದೆ, ಇದೆಲ್ಲ ಕಾಮನ್ ಪ್ಲೇಸ್. ಇಲ್ಲಿ ಜಸ್ಟ್ ಒಂದು ವಾರ್ಮ್ ಅಪ್ ವ್ಲಾಗ್ ಅಂತಲೇ ಹೇಳ್ಬೋದು ಇದು. ಹೋಗೋಣ. ಓಕೆ, ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ಹುಡುಗ ಕಾಲೇಜಿಗೆ ಹೋಗ್ಬೇಕಂತ. ಹೋಗೋಣ. ಹೇಗಿತ್ತು ಕೊಂಡಜ್ಜಿ ಲೇಕು? ವ್ಯೂ ಪಾಯಿಂಟು ಮತ್ತು ಲೇಕು ಎರಡೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ನೀವು ಬಂದರೆ ಜಸ್ಟ್ ಒಂದು 12 ಕಿಲೋಮೀಟರ್ಸ್ ಇದೆ ಸಿಟಿಯಿಂದ. ಆ್ಯಂಡ್ ಐ ಹೋಪ್ ಈ ಎಪಿಸೋಡ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ ಮಿನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.